ಎಲ್ಲರಿಗೂ ನಮಸ್ಕಾರ. ಅಭಿನಯ ಭಾರತೀಯ ಈ ರಂಗಚಾತುರ್ಮಾಸ್ಯದ ಮಾತುಕತೆಯ ಮುಂದಿನ ಭಾಗ. ಕೃಷ್ಣ ಪಾರಿಜಾತದ ಬಗ್ಗೆ ಸುಮಾರು 30-40 ದಿನಗಳಿಂದ ನಿರಂತರವಾಗಿ ಮಾತುಕತೆ ನಡೀತಾ ಇದೆ. ಎಲ್ಲ ಫೇಸ್ಬುಕ್ಕಿನ ಶ್ರೋತೃಗಳು ಪ್ರೀತಿಯಿಂದ ಅದನ್ನು ಕಾಣ್ತಾ ಇದ್ದೀರಿ. ಅದು ಭಾಳ ದೊಡ್ಡದು. ಹೀಗಾಗಿ ನಿಮಗೆ ಇನ್ನೊಮ್ಮೆ ನನ್ನ ನಮಸ್ಕಾರವನ್ನು ಹೇಳ್ತಾ ಇದ್ದೀನಿ ಮತ್ತು ಮಾತುಕತೆಯನ್ನು ಮುಂದುವರಿಸ್ತಾ ಇದ್ದೀನಿ. ಕೊರವಂಜಿ ಮುತ್ತಿನ ಹಾರ ಕೊಡುವಂತಾಳ ಅಲ್ಲಿ ತನಕ ನಾವು ನೋಡಿದ್ವಿ. ದೂತೆ ಹೇಳ್ತಾಳ, ಕೊಟ್ಬಿಡವ, ಪರಮಾತ್ಮ ಕೇಳಿದ್ರೆ ನಾ ಎಲ್ಲ ಹೇಳ್ತೀನಿ ಅಂತಿಕೊಂಡು ಹೇಳಿ. ಕೊರವಂಜಿ, ಯವ್ವ ನಾನು ಕೂಸು ಹಸುಗೊಂಡದ, ಒಂದಿಷ್ಟು ಏನಾರ ಹಾಕ್ರಲ್ಲ. ಭಾಗವತ, ಏನವ್ವ ಕೊರವಂಜಿ ಬದರಿ ಹಸ್ಕೊಂಡದೇನು, ಏನಾರ ನೀಡ್ರಿ ಅಂತಂತ. ಸತ್ಯಭಾಮೆ, ದೂತೆ ಒಳಗೇನಾದರೂ ಇದ್ರೆ ತಂದು ಹಾಕು. ಭಾಗವತ, ನಿನ್ನಿದು ಏನೂ ಉಳಿದಿಲ್ಲ ಯವ್ವ, ನಾ ಎಲ್ಲ ಉಂಡು ಭಾಂಡೆ ತೊಳೆದಿಟ್ಬಿಟ್ಟೀನಿ. ಕೊರವಂಜಿ, ದೂತೆ ಅಂತಹ ಎಂಜಲ ಅಡಿಗೆ ಉಣ್ಣುವ ಕೊರವಂಜಿ ನಾನಲ್ಲ. ಮೀಸಲದ ಅಡಿಗೆಯನ್ನೇ ಸಾಧ್ಯವಿದ್ದರೆ ಉಣಬಡಿಸು. ಭಾಗವತ, ಹಾಂ ನಿಂದ್ರವ, ಹಾಗಾದ್ರೆ ಹೊಳಿಗೆ ಹೋಗಿ ಜಳಕ ಮಾಡಿ ಮೀಸಲದ ನೀರು ತಂದು ಅನ್ನ ಮಾಡಿ ಊಟಕ್ಕೆ ನೀಡ್ತೀನಿ. ಕೊರವಂಜಿ, ದೂತೆ ಮೀಸಲದ ಅಡಿಗೆ ಅಂತಂದ್ರೆ ಏನಂತ ತಿಳಿದಿ ನೀನು? ಭಾಗವತ, ಯವ್ವ ಮಡಿ ಹುಡಿಲೇ ಮಾಡಿದ್ದೆ ಮೀಸಲ ಅಡಿಗೆ. ಕೊರವಂಜಿ, ದೂತೆ ಇದೆಲ್ಲ ಮೀಸಲದ ಅಡಿಗೆ ಅಂತ ತಿಳಿದಿ ಏನು? ಭಾಗವತ, ಹಾಗಾದ್ರೆ ಅದು ಎಂಜಲೇನ್ರಿ? ಕೊರವಂಜಿ, ಏನೇ ಹೌದು. ಭಾಗವತ, ಹೆಂಗೆ ಹೇಳ್ರಿ? ಕೊರವಂಜಿ, ನೀ ತಂದ ಸಕ್ಕರೆ ಮೊದಲಿಗೆ ಇರುವಿಗೆ ಎಂಜಲು. ಭಾಗವತ, ಅಂಗಡಿಯಾಗಿನ ಬೆಲ್ಲ ಮನೆಯಾಗಿನ ಮೀಸಲು ಅಂದಂಗೆ ಆತು ಬಿಡ್ರಿ. ಸತ್ಯಭಾಮೆ, ದೂತೆ ಆಕಳ ಹಿಂಡಿ ತಂದು ಇವರಿಗೆ ನೊರೆ ಹಾಲು ಕೊಟ್ಬಿಡು. ಭಾಗವತ, ಹೌದು ನಿಂದ್ರವ್ವ, ಇದಕ್ಕೆ ಹೆಂಗೆ ಎಂಜಲ್ ಅಂತಾಳ ನೋಡೋಣ. ಯವ್ವ ಆಕಳದ ನೊರೆ ಹಾಲು ತಂದೀನಿ, ಕುಡೀರಿ. ಕೊರವಂಜಿ, ದೂತೆ ನೊರೆ ಹಾಲು ಮೀಸಲಂತ ತಿಳಿದೇನು? ನೀ ಕೊಡುವ ಹಾಲು ಮೊದಲು ಕರುವಿನ ಎಂಜಲ. ದೂತೆ ಮೊದಲು ಕರು ತಾಯಿ ಹಾಲು ಕುಡಿಯುತ್ತದೆ, ಆಮೇಲೆ ನೀವು ಹಾಲು ಕರೆಯುವಿರಿ, ಅಂದ ಮೇಲೆ ಅದು ಕರುವಿನ ಎಂಜಲ ಆಗುವುದಿಲ್ಲವೇ? ಭಾಗವತ, ಹಾತ್ ಬಿಡ್ರಿ ಅವ್ವ, ನಾ ಮೀಸಲಂತೀನಿ, ನೀವು ಎಂಜಲಂತೀರಿ. ಇದು ಬಗೆಹರಿ ಮಾತಲ್ಲಿ ಬಿಡ್ರಿ. ಈ ಮೊದಲು ನೀವು ಎಂಥದ್ದು ಉಂಡೀರಿ, ಅದು ಹೆಂಗಿರ್ತೈತಿ ಅದನ್ನೆಷ್ಟು ಹೇಳ್ರಿ, ನಾವು ಅದನ್ನೇ ತಯಾರಿ ಮಾಡ್ತೀವಿ. ಕೊರವಂಜಿ, ದೂತೆ ಹಾಗಾದರೆ ಕೇಳು. ಎಲ್ಲರೂ ಊಟ ಮಾಡಿ ಉಳಿದಿರಬೇಕು. ಎಲ್ಲರೂ ಊಟ ಮಾಡಿ ಉಳಿದಿರಬೇಕು. ಅದು ತಂಗಳನ್ನ ಆಗಿರಬೇಕ. ಅದು ತಂಗಳನ್ನ ಆಗಿರಬೇಕ. ನಿಮ್ಮ ದೊರೆಸಾನಿ ನೀಡಬೇಕ. ನಿಮ್ಮ ದೊರೆಸಾನಿ ನೀಡಬೇಕ. ನನಗದೇ ಮೀಸಲಾಗಿರಬೇಕ. ನನಗದೇ ಮೀಸಲಾಗಿರಬೇಕ. ಭಾಗವತ, ಅಂಥದ್ದೇನ ನಮ್ಮವ್ವ ತಾವು ಹೇಳಿದ್ದು ಸರಿಯಾಗಿ ತಿಳಿಲಿಲ್ಲ ಬಿಡ್ರಿ ನಮ್ಗೆ. ಕೊರವಂಜಿ, ದೂತೆ ಅದು ನಾಮಸ್ಮರಣೆ. ಅದು ಎಲ್ಲರೂ ಉಂಡು ಉಳಿದಿರ್ತೈತಿ. ಉಳಿದ ಮೇಲೆ ಅದು ತಂಗಳ ಹೌದೋ ಅಲ್ಲೋ, ಅದಕ್ಕೆ ಎಂಜಲು ಎನ್ನಬಹುದೇ? ಭಾಗವತ, ಅದು ಸಾಧ್ಯ ಇಲ್ಲ ಬಿಡ್ರಿ, ಸಾಧ್ಯ ಇಲ್ಲ. ಕೊರವಂಜಿ, ಅಂಥದ್ದು ನಮಗೆ ಉಣಬಡಿಸಿದರೆ ತೃಪ್ತಿ ಆಗ್ತದೆ. ಭಾಗವತ, ಇರಲವ್ವ, ನೀವು ಅದನ್ನೇ ಊಟ ಮಾಡಿರಿ. ಕೊರವಂಜಿ, ದೂತೆ ನಾನು ಈಗ ಊಟ ಮಾಡುವುದಿಲ್ಲ. ನಿಮ್ಮ ದೊರೆಸಾನಿ ನನ್ನ ಪಾದವನ್ನು ತೊಳೆದು ನನಗೆ ಊಟಕ್ಕೆ ನೀಡಬೇಕು. ಭಾಗವತ, ನಿಂದ್ರವ್ವ ಕೇಳಿ ಬಂದು ಹೇಳ್ತೀನಿ. ನಮ್ಮ ದೊರೆಸಾನಿ ಕೊರವಂಜಿ ಹಿಂಗಂತಾಳ, ಆಕಿ ಪಾದ ತೊಳೆದ ಊಟಕ್ಕೆ ನೀಡಿದ್ರೆ ಉಣ್ತಾಳಂತ. ಸತ್ಯಭಾಮೆ, ಆ ಯಕ್ಕಶ್ಚಿತ್ ಕೊರವಿಯ ಪಾದ ತೊಳೆದರೆ ತಪ್ಪು ಆಗುವುದಿಲ್ಲ. ಹಿಂಗಂತೂ ಗೊತ್ತಾದ್ರೆ ನಮ್ಮ ಸೌತ್ಯಾರು ಕಣ್ಣಂಗೆ ಅಪಹಾಸ್ಯ ಮಾಡ್ತಾರೆ.
ಭಾಗವತ, ಹೌದ್ರವ್ವ, ಗಂಡನ ದಶಿಂದ ಕಂಡವರ ಕಾಲು ಹಿಡ್ಕೊಂಡೈತಿ ಅಂತಂತಾರೆ. ಸತ್ಯಭಾಮ, ದೂತೆ, ಹೌದಲ್ಲೋ ನೋಡು. ಭಾಗವತ, ಹೌದವ್ವ, ಅಲ್ರಿ ನಮ್ಮ ದೊರೆಸಾನ್ ಏನಂತಾರೆ ಗೊತ್ತೇನು, ಗಂಡನ ಸಲುವಾಗಿ ಕಂಡವರ ಕಾಲು ಹಿಡಿತೈತಿ ಹಾಳ ನನ್ನ ಸವತಿ ಅಂತಂತಾರ ಅಂತಕ್ಕೆ ಸವತ್ಯಾರು. ಇಲ್ಲೇ ಅದಕ್ಕಿಂತ ಪೂರ್ವದಲ್ಲಿ ನಾವು ಒಂದು ಈ ಅಪ್ರಾಳ ತಮ್ಮಣ್ಣನ ಒಂದು ಪದ್ಯವನ್ನು ನೋಡೋಣಂತ. ಅಂದರೆ ಆಕಿದೆಲ್ಲ ಮಾತುಕತೆ ಆದಮೇಲೆ ನಾವು ಈ ಅಪ್ರಾಳ ತಮ್ಮಣ್ಣನ ಪಠ್ಯ ಮುಗಿದು ಶಿರುಗುಪ್ಪಿ ಸದಾಶಿವನ ಪಠ್ಯಕ್ಕೆ ಶಿಫ್ಟ್ ಆಗ್ತಕ್ಕಂಥದ್ದಿಲ್ಲಿ ಹಿಮ್ಮೇಳ ಹಾಡ್ತಕ್ಕಂಥದ್ದು. ಅಂದ ಮಾತನು ಕೇಳಿ ನಲವಿಂದ ಮಾನಿನಿ ತಂದು ಸ್ವರ್ಣ ಕಲಶದುದಕ ಮಂದಹಾಸಿನಿ ನಿಂದು ಮಗವ ನೋಡಿ ದಾಸ್ಯ ಬಂದಿ ಮನದೊಳು ಚರಣ ದ್ವಂದ್ವವನ್ನು ತೊಳೆದವೆನ್ನೆಂದು ಧೈರ್ಯ ತಾಳ್ದಳು. ಕೊರವಿ ಕಾಲ ತೊಳೆದರನೆಗೆ ಕೊರತೆ ಇಂತುಟೋ ಗುರುವೆ ಸಮವತಿ ಕೀಳ ನುಡಿಯು ಘನದ ಸಂಕಟೋ ಬಾಗಿ ಬಳುಕಿ ನಾರಿ ಸತ್ಯಭಾಮಿ ಸುಮ್ಮನೆ ಆಗಲದನು ಕಂಡು ಅಜನ ಅಯ್ಯ ತಾನನೆ. ಕೊರವಂಜಿ, ಹಲವು ಯೋಚನೆ ಯಾಕೆ ನುಡಿ ಹೊರಲು ಮುರಿವೆನ ಜಲಜ ಭವಾದಿ ಬಂದೆ ಜಾಣೆ ಕೊರವಿನ ತಿಳಿದು ನೋಡೇ ನಿನ್ನೊಳಗೆ ತೇಜ ಜ್ಞಾನವ ತೊಳೆಯಬೇಕು ಚರಣವನ್ನು ತೋರಿ ಮೌನವ. ಅವಾಗ ಹಿಮ್ಮೇಳ ಹಾಡ್ತದೆ ಒಂದು ಮಾತನ್ನು. ಪದುಮನಯನೆ ಪಾಣೆಯಿಂದ ಪದವ ತೊಳೆದಳು, ಪದುಮನಯನೆ ಪಾಣೆಯಿಂದ ಪದವ ತೊಳೆದಳು, ಪದುಮ ಧ್ವಜಾಂಕುಶದ ರೇಖೆ ಸುದತಿ ಕಂಡಳು. ಇಲ್ಲೇ ಅದನ್ನು ನಮ್ಮ ಕುಲಗೋಡು ತಮ್ಮಣ್ಣನ ಪಠ್ಯದಲ್ಲಿ ಮಾತುಕತೆಯ ಮುಖಾಂತರ ನೋಡೋಣಂಥದನ್ನು. ಕೊರವಂಜಿ, ದೂತೆ, ಆ ಪರಮಾತ್ಮನನ್ನು ಯಾರು ಕಂಡಿರ್ತಾರ, ಅವನ ನಿಜ ಸ್ವರೂಪ ಯಾರು ತಿಳಿದಿರ್ತಾರ ಅಂಥವ್ರ ಕಾಲು ಹಿಡಿದರೆ ಏನೂ ತಪ್ಪಿಲ್ಲ. ಒಂದು ವೇಳೆ ಅವಳು ಸಂತ್ಯಾರ ಅಪಹಾಸ್ಯ ಮಾಡಿದರೆ ಅವರು ಹಲ್ಲು ಮುರಿಯುವಷ್ಟು ಸಾಮರ್ಥ್ಯ ನನ್ನಲ್ಲಿದೆ, ಅದಕ್ಕೇನೂ ತಪ್ಪಿಲ್ಲ, ನನ್ನ ಪಾದ ತೊಳೆ ಅಂತ ಹೇಳು. ಭಾಗವತ, ದೊರೆಸಾನಿಯವರ ಅಪಹಾಸ್ಯ ಮಾಡುವ ಸೌತ್ಯಾರು ಹಲ್ಲು ಮುರಿಯುವಷ್ಟು ಸಾಮರ್ಥ್ಯ ತನ್ನಲ್ಲಿದೆ ಅಂತ ಹೇಳ್ತಾಳೆ. ಅವ್ರ ಹಲ್ಲು ಮುರಿಸ್ಬಿಡಿ ನಾನು ಹೋಗಲಿ ನುಚ್ಚು ನುಂಕೋತಿರ್ತಾರೆ. ಸತ್ಯಭಾಮೆ, ದೂತೆ, ಹಾಗಾದರೆ ಪಾದ ತೊಳಿಲೇನೋ? ಭಾಗವತ, ಹಾಂ ತೊಳೆಯೋಣ ಬರ್ರಿ ಮರಿ. ಭಾಗವತ, ಪದುಮನಯನೆ ಪಾಣೆಯಿಂದ ಪದವ ತೊಳೆದಳು, ಪದುಮಧ್ವಜ ಅಂಕುಶದ ರೇಖೆ ಸುದತಿ ಕಂಡಳು. ದೂತೆ, ಘಾತಾತ್. ಭಾಗವತ, ಏನಾತ ಯವ್ವ? ದೂತೆ, ಕಂಡೆನವ್ವ ಕಂಡೆ. ಭಾಗವತ, ಏನು ಕಂಡೆ ನಮ್ಮವ ಅವಸರದಾಗ? ಸತ್ಯಭಾಮೆ, ದೂತೆ, ಇವರು ಪರಮಾತ್ಮರೇ ಹೌದವಾ, ಇವರು ಪರಮಾತ್ಮರೇ. ಅಲ್ಲೇವ್ವ, ನಿಮಗೆ ಹೆಂಗೆ ಗುರ್ತಾಯ್ತು? ಸತ್ಯಭಾಮೆ, ದೂತೆ, ಕಾಲಲ್ಲಿ ಪದ್ಮಪಾದದ ಪರಮಾತ್ಮರು ಇವರೇ. ಭಾಗವತ, ನಿಂದ್ರವ ಕೇಳ ಬರ್ತೀನಿ. ಅಮ್ಮ ಕೊರವಂಜಿ, ನಮ್ಮ ದೊರೆಸಾನಿ ಸ್ವಲ್ಪ ಸಂಶಯ ತಗೊಂಡಾಳ. ಕೊರವಂಜಿ, ದೂತೆ ಏನಂತ? ತಮ್ಮ ಕಾಲಲ್ಲಿ ಪದ್ಮ ಇರುವುದನ್ನು ಕಂಡು ತಾವೇ ಪರಮಾತ್ಮರು ಅಂತಂತಾಳ. ಕೊರವಂಜಿ, ದೂತೆ, ಅವಳ ಮಾತು ನಿಜ. ನನ್ನನ್ನು ಕಾಲಲ್ಲಿರುವುದೇ ಪದ್ಮ, ನಾನೇ ಪರಮಾತ್ಮ. ಅದಕ್ಕೆ ಸತ್ಯಭಾಮೆ ಒಂದು ಸಣ್ಣ ಪದ್ಯ ಇದೆ ನಮ್ಮ ಅಪ್ರಾಳ ತಮ್ಮಣ್ಣಂದು. ಶಿವ ಇದು ಏನು ಸೋಜಿಗವೋ ಲೀಲೆಯಲಿ ಯುವತಿ ಕೊರವ್ಯಾದನೋ ಪ್ರಾಣನಾಥ ಸವನಿಸಿತು ಕಂಡಾಗ ಸ್ಮರಣ ತಾಪವು ಎನಗೆ ಸಟಿಯಲ್ಲ ಸತ್ಯವೋ ದೀನದಾತ ಭವರೋಗ ಹರನೆಂದು ಬಾಯಲಾಡಲು ತಾನು ತವಸಾರವಲ್ಲವಾ ತನ್ನ ಪ್ರೀತ ಸುವಿಲಾಸ ಸುರರೊಡೆಯ ಸೊಗಸು ಮಾಡಲು ಎನಗೆ ಸೌಖ್ಯವಲ್ಲದೆ ಸುಮ್ಮನಿಹುದೇ ನೀತ. ಈ ಮಾತನ್ನು ಹೇಳ್ತಾ ಇದ್ದಾಳೆ. ಹೇಳಿ ಅವಾಗ ಕೊರವಂಜಿ ಹೇಳ್ತಾಳೆ, ದೂತೆ ನಾನಲ್ಲ,
ಆ ಪರಮಾತ್ಮ ಮತ್ತು ನಾನು ಒಂದೇ ವರ್ಗದಲ್ಲಿ ಓದಿದವರು. ನಮ್ಮಿಬ್ಬರಲ್ಲಿ ಯಾವ ಭಿನ್ನ ಭೇದ ಇಲ್ಲ. ಪದ್ಮ ಅನೇಕರಿಗೆ ಇದೆ. ಪರಮಾತ್ಮನ ಕಾಲಲ್ಲಿ ಪದ್ಮದ ಅಲ್ಲದೆ ಆದಿಶೇಷನಲ್ಲಿ ಪದ್ಮದ ಮತ್ತು ನಿತ್ಯದಲ್ಲಿ ದೇಹ ಸಂಚಾರ ಮಾಡುವ ದೇವಲೋಕದ ಕೊರವಂಜಿ ಅಂದ ಮೇಲೆ ನನ್ನ ಕಾಲಲ್ಲಿಯೂ ಸಹಿತ ಪದ್ಮದ. ಈ ಮೂವರ ಹೊರತು ಯಾರ ಕಾಲಲ್ಲಿಯೂ ಪದ್ಮ ಇಲ್ಲ. ಈ ಪದ್ಮದ ಬಗ್ಗೆ ಒಮ್ಮೆ ತನ್ನ ಗುಟ್ಟು ಬಿಟ್ಟು ಕೊಡದಂತಹ ಒಂದು ಮಾತನ್ನು ಇಲ್ಲಿ ಕೊರವಂಜಿ ಹೇಳ್ತಾ ಇದ್ದಾರೆ. ಪಟ್ನೆ ಹೇಳಿಬಿಟ್ರೆ ಅದು ಆ ಕುತೂಹಲ ಇರುವುದಿಲ್ಲ ಅಂತಕ್ಕಂಥದ್ದಕ್ಕೆ ಇದು ಒಂದು ರಂಗದ ಟೆಕ್ನಾಲಜಿನೂ ಹೌದು ಮತ್ತು ಭಗವಂತ ಪ್ರಕಟ ಆಗ್ತಕ್ಕಂಥ ಒಂದು ಪ್ರಕಾರವೂ ಹೌದು. ಮಾತುಕತೆಯನ್ನು ಇಲ್ಲಿ ಮುಗಿಸೋಣ ಅಂತ ಮತ್ತೆ ನಾಳೆ ಭೇಟಿಯಾಗೋಣ. ನಮಸ್ಕಾರ.